ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೂವಿ ನೋಡಿದ್ದಕ್ಕೆ ನಮಗೆ ಭಾರಿ ಸಂತೋಷ ಆಯಿತು. ಸರ್ ಜೊತೆ ಮೂವಿ ನೋಡಿದಲ್ಲ, ಮೂವಿ ಬಗ್ಗೆ ಹೇಳಿ. ಮೂವಿ ಭಾರಿ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಮೇಡಮ್. ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿ ಚೆನ್ನಾಗಿ ಲೆವೆಲ್ ಅಲ್ಲಿ ಇದೆ ಫಿಲಮ್. ಇಡೀ ಕನ್ನಡ ಫ್ಯಾಮಿಲಿ ಸಮೇತ ಬಂದು ಪಿಕ್ಚರ್ ನೋಡಿ, ತುಂಬಾ ಚೆನ್ನಾಗಿದೆ ಪಿಕ್ಚರು. ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡಿ, ಒಂದು ಚೂರು ಬೋರ್ ಆಗಲ್ಲ. ಸಾಂಗಿಯಲ್ಲಿ ಸ್ಟೋರಿಯಲ್ಲಿ ಎಲ್ಲ ಸೂಪರ್ ಆಗಿದೆ ಮೇಡಮ್. ಮೂವಿ ಮಾತ್ರ ಸಖತ್ತಾಗಿದೆ, ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಸಪ್ತರಾಮೇಗೌಡ ಅವ್ರ ಆ್ಯಕ್ಟಿಂಗು ಸೂಪರು, ಸತೀಶ್ ಸರ್ ಅಂತ ನೆಕ್ಸ್ಟ್ ಲೆವೆಲು. ಮೂವಿ ಮಾತ್ರ ಇದು ಪ್ಯಾನ್ ಇಂಡಿಯಾ ಅಂತಾರಲ್ವಾ, ನಿಜವಾದ ಪ್ಯಾನ್ ಇಂಡಿಯಾ ಈ ಥರ ಮೂವಿ ತೆಗಿಬೇಕು. ನಾನು ಸುದೀಪ್ ಸರ್ ಅಭಿಮಾನಿ ಹೇಳ್ತಿದ್ದೀನಿ, ಹೆಮ್ಮೆಯಿಂದ ಹೇಳ್ತಿದ್ದೀನಿ. ಮೂವಿ ಮಾತ್ರ ಅದ್ಭುತ ಆಗಿದೆ. ಕರ್ನಾಟಕದಲ್ಲಿರೋ ಎಲ್ಲ ಪ್ರತಿಯೊಂದು ಫ್ಯಾಮಿಲಿ, ಚಿಕ್ಕ ಮಕ್ಕಳು ಹಿಡ್ಕೊಂಡು ಪ್ರತಿಯೊಬ್ಬರು ಕೂತ್ಕೊಂಡು ನೋಡ್ಬೋದು. ಇನ್ನೊಂದು ಜಾತಿ ಬಗ್ಗೆ ಒಂದು ಸ್ವಲ್ಪ ಇದು ಹೇಳಿದ್ದಾರೆ. ಎಮೋಷ್ನಲ್ ಸಖತ್ತಾಗಿದೆ, ಫೈಟ್ ಸಖತ್ತಾಗಿದೆ, ಸಾಂಗು ಚೆನ್ನಾಗಿದೆ. ಏಳೋ ಮಾದೇವ ಸಾಂಗ್ ಮಾತ್ರ ಅದ್ಭುತ ಆಗಿದೆ. ಥಿಯೇಟ್ರೇ ಕುಣ್ದಾಗ್ಬಿಡ್ತು, ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ನೋಡಬೇಕು. ಕರ್ನಾಟಕ ಪಿಕ್ಚರ್ನ ಬೆಳೆಸಿ. ಜೈ ಕನ್ನಡ, ಜೈ ಕರ್ನಾಟಕ. ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ, ರಗಡ್ ಆಗಿದೆ ಮೂವಿ. ತುಂಬ ಒಂದು ಮುಡಿಕಟ್ಟು ಬಗ್ಗೆ ತೋರಿಸಿದ್ದಾರೆ, ಒಂದು ಜನಾಂಗ ಬಗ್ಗೆ ತೋರಿಸಿದ್ದಾರೆ. ತುಂಬ ರಗಡಾಗಿ ಮಾಡಿದ್ದಾರೆ ಸತೀಶ್ ಅವರು, ತುಂಬ ಚೆನ್ನಾಗಿದೆ, ಎಕ್ಸಲೆಂಟು. ಅಲ್ಲಿ ಒಳ್ಳೆ ಸೂಪರ್ ಸೀನ್ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ. ಸತೀಶ್ ಸರ್ ಅಂತೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಹಂಚ್ಕೊಂಡಿದ್ದಾರೆ. ಇಂಥ ಮೂವಿಗಳು ಇನ್ನೂ ಮಾಡ್ತಾ ಇರಬೇಕು. ಸೂಪರ್ ಆಗಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಮೂವಿ ಮಾತ್ರ ಸೂಪರ್. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಬೇಕು. ಕನ್ನಡ ಮೂವಿ ಬೆಳೆಸಬೇಕು. ಸೂಪರ್ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ದಾಖಲೆ ಬರ್ದೋರಿದ್ದಾರೆ, ದಾಖಲೆ ಮುರಿದೋರಿದ್ದಾರೆ. ಇವರಿಬ್ಬರು ನಡುವೆ ಕಷ್ಟ ದಿನಗಳು ಇಷ್ಟಪಡ್ಕೊಂಡು ಇಂಡಸ್ಟ್ರಿಯಲ್ಲಿ ಇಷ್ಟ ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶ್. ಅಂದರೆ ಝೀರೋಯಿಂದ ಹೀರೋ ಆಗ್ಬೋದು ಅಂತೇಳಿ ಇವರ ಲೈಫ್ ಸ್ಟೋರಿ ಹೇಳುತ್ತೆ. ಅಂದರೆ ಇವತ್ತಿನ ದುನಿಯಾದಲ್ಲಿ ನಮ್ಮ ಅಂದರೆ ಜಮಾನದಲ್ಲಿ ಜೋಗಿ ಶಿವಣ್ಣ ಬಂದಿದ್ದು ದಿ ಲೆಜೆಂಡ್ ಆಫ್ ಅಶೋಕ, ಈಗ ಇವ್ರದ್ದು ಬಂದಿದ್ದು ದಿ ರೈಸ್ ಆಫ್ ಅಶೋಕ. ಮೇಡಮ್ ಅಶೋಕ ಹೈ ವೋಲ್ಟೇಜ್ ಮೂವಿ. ಒಂದೊಂದು ಸೀನು ರೋಮಾಂಚನ, ಒಂದು ಅದು ಅಲ್ಟಿಮೇಟ್ ಸಖತ್ತಾಗಿಟ್ಟವ್ರೆ. ಅಂದರೆ ಸತೀಶ್ ನೀನಾಸಂರು ಒಂದು ಹೊಸ ಪಾತ್ರದಲ್ಲಿ ಒಂದು ಡಿಫ್ರೆಂಟ್ಗೆ ಒಂದು ಖರಾಬ್ ಫೈಟಿಂಗ್ ಸಿಟ್ಟು ಸಖತ್ತಾಗಿ ಮಾಡೋರೆ. ಮೇಡಮ್ ಇನ್ನು ಸಪ್ತಮಿ ಗೌಡ ಅವರು ಲಂಗಾದಾವಣಿ ಹಾಕೊಂಡು ಲಕ್ಷಣವಾಗಿ ಲೈಕಾಗಿ ಸೈಕಾಗೋ ಲೆವೆಲ್ಗೆ ಆಕ್ಷನ್ ಮಾಡಿದರೆ ಮೇಡಮ್ ಸಖತ್ತಾಗಿದೆ. ಅಂದರೆ ಪಾತ್ರಕ್ಕೆ ಪರ್ಫೆಕ್ಟಾಗಿ ಸೆಟ್ ಆಗೋರೆ. ಈ ಪಾತ್ರನ ಅವ್ರು ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ ಅನ್ನೋ ರೇಂಜ್ಗೆ ಅವ್ರು ಆಕ್ಷನ್ ಮಾಡಿದ್ರೆ ಸಿನಿಮಾ ಸೂಪರ್ ಆಗಿದೆ. ಇನ್ನು ಸಂಪತ್ ಅವರಾಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಮತ್ತು ಇವರು ಯಾರು ಜಗಪ್ಪ ಆಗಿರ್ಬೋದು, ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವರು ಯಶ್ ಶೆಟ್ಟಿ ವಿಲನ್ ಪಾತ್ರದಲ್ಲಿ ಸಖತ್ತಾಗಿ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ. ಹಳ್ಳಿ ನಡೆಯುವಂಥ ಕಥೆ ಹಿಡ್ಕೊಂಡು ಮಾಡಿದ್ರೆ ಸೂಪರ್ ಆಗಿದೆ. ನೋಡ್ಕೊಂಬಂದ್ವಿ ದ ರೈಸ್ ಆಫ್ ಅಶೋಕ. ಆಲ್ಮೋಸ್ಟ್ ಸುಮಾರು ಒಂದು 2-2.5 ವರ್ಷದಿಂದ ಈ ಪ್ರಾಜೆಕ್ಟ್ ನಡೀತಾ ಇತ್ತು. ನಾವು ಅದು ಟೀಮಲ್ಲಿ ವರ್ಕ್ ಮಾಡಿದ್ದೀವಿ. ಒಂದು ಖುಷಿ ವಿಷಯ. ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ನಾವೆಲ್ಲ ನೋಡಿಲ್ಲ, ಕೇಳ್ಪಟ್ಟಿದ್ದಷ್ಟೇ. ಅಣ್ಣ ಅವರು ಬಂಗಾರದ ಮನುಷ್ಯ ಅಂತ ಸಿನಿಮಾ ಮಾಡಿದಾಗ ಎಷ್ಟೋ ಜನ ಜಮೀನುಗಳಲ್ಲಿ ಹೋಗಿ ಕೆಲಸ ಮಾಡಿ ಹೆಸರು ಉಳಿಸಿದ್ರು. ಅದೇ ರೀತಿ ಕೆಲವು ವರ್ಷದಿಂದ ಸುದೀಪ್ ಸರು ಹೆಬ್ಬುಲಿಗೆ ಫಿಲಮ್ ಮೂಡ್ ಮಾಡಿದಾಗ ಕಟಿಂಗ್ ಮಾಡಿಸಿರೋ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಕಟಿಂಗ್ ಶಾಪ್ಗೆ ಹೋಗಿದ್ದು ಕೇಳಿದ್ದೀವಿ. ಬಟ್ ಇಲ್ಲಿ ಒಂದು ಸಮಾಜದ ಬದಲಾವಣೆ ಏನಪ್ಪ ಅಂದರೆ, ನಾನು ಮೇಲ್ ಜಾತಿ, ನಾನು ಕೀಳು ಜಾತಿ ಅನ್ನೋದನ್ನು ಸತೀಶ್ ಅವರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅದು ಇನ್ನೂ ಎಷ್ಟೋ ಕಡೆ ಕೆಲವು ಕಡೆ ಇದೆ ಅನ್ನೋದು ಕೇಳ್ಪಟ್ಟಿದ್ದೀನಿ ನಾನು. ಈ ನಿಮ್ಮ ಮೀಡಿಯಾ ಮುಖಾಂತರ ಕೇಳೋದು ಒಂದೇ, ದಯವಿಟ್ಟು ಒಂದೇ ಜಾತಿ, ಮನುಷ್ಯ ಜಾತಿ, ಎಲ್ಲರೂ ಮನುಷ್ಯರಿಗೆ ಬೆಲೆ ಕೊಡಿ, ಅವರವ್ರ ಕೆಲಸಗಳಿಗೆ ಬೆಲೆ ಕೊಡಿ. ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬಾಳಿ. ಒಳ್ಳೆ ಸಿನಿಮಾ ಇದೆ, ಒಳ್ಳೆ ಕಂಟೆಂಟ್ ಇದೆ. ಕುಟುಂಬ ಸಮೇತ ಧೈರ್ಯವಾಗಿ ಬಂದು ನೋಡುವಂಥ ಸಿನಿಮಾ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಹೆಣ್ಮಕ್ಳಾಗಲಿ, ಅಯ್ಯೋ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಏನೋ, ಮಕ್ಕಳು ಕರ್ಕೊಂಡು ಹೋದರೆ ಮನಸ್ಸಿಗೆ ಪರಿಣಾಮ ಬೀರುತ್ತೇನೋ ಅನ್ನೋ ಅದು ಬೇಡ, ಕೆಟ್ಟ ಭಾವನೆ ಬೇಡ. ಎಲ್ಲರೂ ಬನ್ನಿ, ಒಳ್ಳೆ ಪಿಕ್ಚರ್ ಇದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾನ ಬೆಳೆಸಿ, ಕಲಾವಿದರನ್ನ ಉಳಿಸಿ. ಧನ್ಯವಾದಗಳು.